ನಮಸ್ತೆ ಮಕ್ಕಳೇ, ನಾನು ನಿಮ್ಮ ರೇಖಾ ಕನ್ನಡತಿ. ಇಂದು ಒಂದು ಕೋತಿ ಕತೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಒಂದೂರಲ್ಲಿ ಒಬ್ಬ ಹಾಲಿನ ವ್ಯಾಪಾರಿ ಇರ್ತಾನೆ. ನೋಡಿ, ಹಾಲು ಮಾರೋಕ್ಕೆ ಎಲ್ಲ ಕಡೆಯೂ ಹಳ್ಳಿಯಿಂದ ಜನ ಬರೋದನ್ನು ನೀವು ದಿನ ನೋಡ್ತೀರಾ, ಹೌದಾ? ಎಷ್ಟೋ ಜನ ಮನೆಯಲ್ಲಿ ಹಾಲು ಮಾರೋರು ಇರ್ತೀರಾ, ಹಾಲು ತಗೊಳೋರು ಇರ್ತೀರಾ. ಸೊ ಪಾಕೆಟ್ ಹಾಲು ವಿಷಯ ಬೇರೆ. ಇಲ್ಲಿ ಹಾಲನ್ನು ಮಾರ್ತಕ್ಕಂಥ ಒಬ್ಬ ವ್ಯಾಪಾರಿ. ಅವನು ಪ್ರತಿದಿನ ಅವನ ಮನೇಲಿ ತುಂಬ ಹಸುಗಳನ್ನು, ಎಮ್ಮೆಗಳನ್ನು ಸಾಕಿರ್ತಾನೆ. ಅವನು ಸಾಕಷ್ಟು ಹಾಲನ್ನು ತಗೊಂಡು ಮನೆ ಮನೆಗೆ ಮಾರಿ ಬರ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ದೊಡ್ಡ ದೊಡ್ಡ ಕ್ಯಾನ್ಗಳಲ್ಲಿ ಹಾಲನ್ನ ತುಂಬಿಸ್ಕೊಂಡು ಮಾರಿ ಬರ್ತಿದ್ದ. ಒಂದು ಸಾರಿ ಅವನು ಏನು ಮಾಡ್ತಾನೆ, ಒಂದು ಸಾರಿ ಅಂದರೆ ಏನು, ಅವ್ನು ದಿನಂಪ್ರತಿ ಅದು ಅವನ ವ್ಯವಹಾರ. ಅವನು ಏನು ಮಾಡ್ತಾಯಿದ್ದ ಅಂದರೆ, ಹಾಲಿಗೆ ಸಾಕಷ್ಟು ನೀರು ಸೇರಿಸ್ಬಿಡ್ತಿದ್ದ. ಸಿಕ್ಕಾಪಟ್ಟೆ ಮನೆಗಳಿಗೆ ಹಾಲು ಕೊಡ್ತಿದ್ನಲ್ಲ, ಸಿಕ್ಕಾಪಟ್ಟೆ ದುಡ್ಡಿನ ಆಸೆಗೆ ಏನು ಮಾಡ್ತಾಯಿದ್ದೆ, ಆ ಹಾಲಿಗೆ ಅರ್ಧ ನೀರು ಬೆರೆಸ್ಬಿಟ್ಟು ಮಾರ್ತಿದ್ದ. ಚೆನ್ನಾಗಿ ದುಡ್ಡು ಮಾಡ್ತಿದ್ದ. ಎಲ್ಲರೂ ಹೇಳ್ತಾಯಿದ್ರು, ನೋಡಪ್ಪ ಹಾಲು ತುಂಬ ನೀರಿದೆ, ಸ್ವಲ್ಪ ಚೆನ್ನಾಗಿ ಕೊಡು ಅಂದರೆ, ಇಲ್ಲಮ್ಮ ಎಲ್ಲ ಹಂಗೆ ಹಿಂಡಿದ ಹಾಲು ಹಾಗೆ ತೊಗೊಂಬರ್ತೀನಿ ಅಂತ ಎಲ್ರಿಗೂ ವಾದಿಸ್ತಿದ್ದ. ಸರಿ ಆಯಿತು, ಮತ್ತು ಏನು ಮಾಡ್ತಾರೆ ಅಲ್ವಾ, ಊರಲ್ಲಿ ಅವನೇ ಒಬ್ಬನೇ ಹಾಲು ಮಾರೋನು. ಸರಿ ಅಂತ ಹೇಳಿ ಅವನು ಸಂತೋಷದಿಂದ ಆರಾಮಾಗಿದ್ದ. ಸೊ ಹೀಗಿದ್ದಾಗ ಒಂದು ಸಾರಿ ಏನಾಗುತ್ತೆ ಮಕ್ಕಳೇ, ಅವನು ಹಾಲನ್ನು ಮಾರಿ ದುಡ್ಡು ಕೊಡ್ತಾರಲ್ಲ, ತಿಂಗಳಿಗೊಂದು ಸಾರಿ ದುಡ್ಡು ಕೊಡ್ತಾರಲ್ಲ, ಹೀಗೆ ಅವ್ನು ದುಡ್ಡು ತೊಗೊಂಡು ಎಲ್ಲಿಗೆ ಬರ್ತಾಯಿದ್ದ, ಮನೆಗೆ ಬರ್ತಾಯಿದ್ದಾನೆ. ಮನೆಗೆ ಬರೋವಾಗ ಚೆನ್ನಾಗಿ ಅವಾಗೆಲ್ಲ ನಾಣ್ಯಗಳನ್ನು ಕೊಡ್ತಾಯಿದ್ರಲ್ವ, ಸೊ ಅದೆಲ್ಲ ಚೆನ್ನಾಗಿ ಮೂಟೆಲಿ ತುಂಬಿಕೊಂಡು ಬರ್ತಾಯಿದ್ದಾನೆ ದಾರಿಲಿ. ಆವಾಗ ಒಂದು ಕೋತಿ ಏನು ಮಾಡುತ್ತೆ, ಅದೇನೋ ತಿನ್ನೋದು ಹಣ್ಣಿರಬೇಕು ಅಂತ ಹೇಳಿ ಅವನ ಕೈಯಲ್ಲಿರೋ ಮೂಟೆನ ಕಸ್ಕೊಂಡು ಓಡೋಗ್ಬಿಡುತ್ತೆ. ಅವ್ನು ಕಸ್ಕೊಂಡು ಓಡೋದ ತಕ್ಷಣ ಇವನಿಗೆ ಗಾಬರಿ. ಯಾಕೆ ಹೇಳಿ, ಅದ್ರಲ್ಲಿ ತುಂಬ ಹಣ ಇದೆಯಲ್ಲ. ಅಯ್ಯೋ, ನನ್ನ ಹಣ ಹೋಯಿತು ಅಂತ ಹೇಳಿ ಜೋರಾಗಿ ಕೂಕ್ಕೊಂಡು ಆ ಕೋತಿ ಹಿಂದೆ ಬೆನ್ನು ಹತ್ಕೊಂಡು ಹೋಗ್ತಾನೆ. ಅದು ಮರದಿಂದ ಮರಕ್ಕೆ ಜಿಗಿತಾ ಇದೆ. ಇವನು ನೋಡಿದ್ರೆ ಆ ಕೋತಿ ಬೆನ್ನು ಹತ್ತಿದ್ದಾನೆ. ಹುಡುಗರಿಗೆಲ್ಲ ತಮಾಷೆ ಮಕ್ಕಳೇ. ಈಗ ನೋಡಿ, ಯಾರಾದರೂ ಏನಾದ್ರು ಮಾಡಿದ್ರೆ ಹುಡುಗರೆಲ್ಲ ಕೇಕೆ ಹಾಕ್ಕೊಂಡು ಓಡಾಡ್ತಾರೆ ನೋಡಿ. ಹಾಗೆ ಈ ಹುಡುಗರು ಏನು ಮಾಡಿದ್ರು, ಆ ಕೋತಿ ಓಡೋದಕ್ಕೂ ಈ ಹಾಲಿನ ವ್ಯಾಪಾರಿ ಓಡೋದಕ್ಕೂ ಮಕ್ಕಳೆಲ್ಲ ಅವನ ಹಿಂದೆ ಓಡ್ತಿದ್ದಾರೆ. ಆ ಕೋತಿಗೆ ಇನ್ನೂ ಜೋಶ್ ಬಂದಂಗೆ ಅದು ಇನ್ನೂ ಜೋರಾಗಿ ಓಡ್ತಾ ಇದೆ. ಈ ಕಡೆ ಇವನು ಓಡ್ತಾ ಇದ್ದಾನೆ. ಆ ಕೋತಿ ಓಡ್ತಾ ಮರದಿಂದ ಮರಕ್ಕೆ ಹಾರ್ತಾ ಒಂದು ನದಿ ಹತ್ರ ಬಂದು ಕೂತ್ಕೊಳ್ಳುತ್ತೆ. ಆ ನದಿ ಹತ್ರ ಒಂದು ಮರ ಇರುತ್ತೆ, ಮರದ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಅವನಿಗೆ ಸಮಾಧಾನ ಆಯಿತು. ಯಾರಿಗೆ? ಹಾಲಿನ ವ್ಯಾಪಾರಿಗೆ. ಅಂತೂ ಕೋತಿ ಒಂದು ಕಡೆ ಕೂತ್ಕೊಂತಪ್ಪ, ನನ್ನ ಚೀಲ ಹೆಂಗಾರ ಮಾಡಿ ಇಸ್ಕೋಬೇಕು ಅಂತ ಒಂದು ಐಡಿಯಾ. ತಕ್ಷಣ ಅವನೇನು ಮಾಡ್ತಾನೆ, ಆ ಕೋತಿಗೆ ನನ್ನ ಚೀಲ ಕೊಡು ಅಂತ ಕೇಳ್ತಾನೆ. ಅದನ್ನು ಕೊಟ್ಬಿಡುತ್ತಾ ಕೇಳಿದ ತಕ್ಷಣ, ಅಲ್ವಾ ಮಕ್ಕಳೇ? ಅವಾಗ ಏನು ಮಾಡ್ತಾನೆ, ಹೆಂಗಾದರೂ ಮಾಡಿ ಆ ಚೀಲ ಇಸ್ಕೋಬೇಕು ಅಂತ ಆತ. ಈ ಕಡೆ ಊರ ಜನ ಎಲ್ಲ ತಮಾಷೆ ನೋಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆ ಮಕ್ಕಳು, ಒಂದು ಕಡೆ ಊರಿನ ಜನ ಎಲ್ಲ. ಅವಾಗ ಕೋತಿ ಏನು ಮಾಡುತ್ತೆ ಗೊತ್ತಾ? ಏನು ಮಾಡುತ್ತೆ ಹೇಳಿ? ಚೀಲನ ನದಿಗೆ ಹಾಕುತ್ತೆ ಅಂದ್ಕೊಂಡ್ರ? ಇಲ್ಲ, ಅದೆಷ್ಟು ಚೆನ್ನಾಗಿ ಮಾಡುತ್ತೆ ನೋಡಿ. ಒಂದು ಕಾಯಿನ ತೊಗೊಳುತ್ತೆ, ನೆಲದ ಮೇಲೆ ಎಸೆಯುತ್ತೆ. ಅವನಿಗೆ ನನ್ನ ದುಡ್ಡು ಸಿಕ್ತು ಅಂತ ತುಂಬ ಖುಷಿಯಾಗಿ ಆ ಕಾಯಿನ ಆರಿಸ್ಕೊಳುತ್ತೆ. ಇನ್ನೊಂದು ನಾಣ್ಯ ತೊಗೊಳುತ್ತೆ, ಅದನ್ನು ನದಿಗೆ ಎಸೆಯುತ್ತೆ. ಅಯ್ಯೋ, ನನ್ನ ದುಡ್ಡು ಹೋಯಿತು ಅಂತ ಕೂಗ್ತಾನೆ. ಆ ಕೋತಿಗೆ ಅದೇ ಒಂದು ಆಟ ಆಗ್ಬಿಡ್ತು. ಒಂದು ಕಾಯಿನ ತೊಗೊಳುತ್ತೆ, ನೆಲಕ್ಕೆ ಎಸೆಯುತ್ತೆ, ಒಂದು ಕಾಯಿ ತೊಗೊಳುತ್ತೆ, ನೀರಿಗೆ ಎಸೆಯುತ್ತೆ. ಹೀಗೆ ಎಲ್ಲ ಚೀಲದಲ್ಲಿರೋ ಕಾಯಿನ್ಗಳನ್ನೆಲ್ಲ ಒಂದು ನದಿಗೆ, ಒಂದು ನೆಲಕ್ಕೆ ಹೀಗೆ ಹಾಕಿ ಎಲ್ಲ ಚೀಲ ಖಾಲಿ ಆಗುತ್ತೆ. ಆ ಚೀಲ ನೀರಿಗೆ ಹಾಕಿ ಅದು ಹಾರ್ಕೊಂಡು ಹೋಗ್ಬಿಡ್ತು. ಇವನು ಅಂತ ಅಳ್ತಿದ್ದಾನೆ. ಈ ಕಡೆ ಅರ್ಧ ದುಡ್ಡು ತನ್ನ ಕೈಗೆ ಸಿಕ್ತು, ಇನ್ನು ಅರ್ಧ ದುಡ್ಡು ಎಲ್ಲಿ ಹೋಯಿತು? ನೀರಿಗೆ ಹೋಯಿತು. ಆವಾಗ ಅವ್ನು ಅಳೋದು ನೋಡಿ ಅಲ್ಲೊಬ್ರು ಹಿರಿಯರು ಹೇಳ್ತಾರೆ, ನೋಡಪ್ಪ, ನೀನು ಹಾಲು ಮಾರ್ತಾಯಿದ್ದೆ, ಒಳ್ಳೆ ರೀತಿಯಿಂದ ಗಟ್ಟಿ ಹಾಲನ್ನು ಕೊಟ್ಟಿದ್ರೆ ನಿನ್ನ ದುಡ್ಡು ನ್ಯಾಯವಾಗಿ ನಿನಗೆ ಸಿಕ್ಬಿಡೋದು. ನೀನೇನು ಮಾಡ್ತಿದ್ದೆ, ಅರ್ಧ ಹಾಲಿಗೆ ಅರ್ಧ ನೀರು ಬೆರೆಸ್ದೆ. ಅದಕ್ಕೆ ದೇವ್ರು ನಿನಗೆ ಅರ್ಧ ದುಡ್ಡನ್ನ ಮಾತ್ರ ಕೊಟ್ಟ. ನೀನು ಎಷ್ಟು ನ್ಯಾಯವಾಗಿದೆಯೋ ಅಷ್ಟು ದುಡ್ಡು ನಿನಗೆ ಗಿಟ್ಟು, ಇನ್ನು ಮಿಕ್ಕಿದ್ದು ನಿನ್ನ ದುಡ್ಡನ್ನ ನೀನು ಕಳ್ಕೊಂಡೆ ಅಂತ ಹೇಳ್ತಾರೆ. ಆವಾಗ ಒಂದು ತಪ್ಪು ಅರಿವಾಗುತ್ತೆ. ಅಷ್ಟೇ, ನೀರಿಂದು ನೀರಿಗೆ, ಭೂಮಿ ಮೇಲೆ ಸಿಕ್ಕಿದ ನಾಣ್ಯಗಳು ನನ್ನ ಪಾಲಿಗೆ ಸಿಕ್ತು ಅಂತ ಹೇಳ್ತಾರೆ. ಸೊ ಅಂದರೆ ಹಾಲಿನ ದುಡ್ಡು ಹಾಲಿಗೆ, ನೀರಿನ ದುಡ್ಡು ನೀರಿಗೆ ಅಂದಂಗೆ ಆಯಿತು. ಸೊ ಆವಾಗ ಅವನು ಮತ್ತೆ ತನ್ನ ವ್ಯಾಪಾರದಲ್ಲಿ ಸುಧಾರಿಸ್ಕೊಂಡು ಒಳ್ಳೆ ರೀತಿಯಿಂದ ಹಾಲನ್ನು ಕೊಟ್ಟು ನ್ಯಾಯವಾಗಿ ಅವನು ದುಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮಕ್ಕಳೇ. ಹೀಗೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ನ್ಯಾಯವಾಗಿ ಮಾಡಬೇಕು. ದುಡ್ಡಿನ ಆಸೆಗೆ ಬಲಿ ಬಿದ್ದು ನಾವು ಯಾರಿಗಾರು ಅನ್ಯಾಯ ಮಾಡಿದರೆ ಅದ್ರ ಪರಿಣಾಮ ಖಂಡಿತ
ದೇವ್ರು ತೋರಿಸ್ತಾನೆ ಮಕ್ಕಳೇ. ಸೊ ಹಾಗಾಗಿ ನೀವು ಅಷ್ಟೇ ಏನೇ ಕೆಲಸ ಮಾಡಿದರೂ ನ್ಯಾಯವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು ಅಂತ ಹೇಳ್ತಾ ಈ ಕಥೆನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ.